ಐರಾವತ ಮಾಡ್ತಾ ಇದ್ರು ದರ್ಶನ್ ಸರ್. ನಾನು ಸರ್ನ ಕೇಳಿದೆ ಮೂವಿ ಮಾಡಬೇಕು ಅಂತ. ಇಮಿಡಿಯೇಟ್ ಆಗಿ ಒಂದು ದಿವಸ ಕಾಲ್ ಬಂತು, ಮೀಟ್ ಮಾಡು ಅಂತ ಹೇಳಿದ್ರು. ಕಂಠೀರವ ಸ್ಟುಡಿಯೋಸ್ಗೆ ಹೋದೆ. ಒಂದೇ ಟೈಮಲ್ಲಿ 2 ಮೂವಿ ಸಿಕ್ತು ನನಗೆ, ಒಂದು ಕ್ರಾಂತಿ, ಒಂದು ಗರಡಿ. ಸೊ ಅಲ್ಲಿಂದಾನೇ ಎವ್ರಿಥಿಂಗ್ ಚೇಂಜ್, ನನ್ನ ಲೈಫ್ ಚೇಂಜ್ ಆಗುತ್ತೆ. ಆ್ಯಂಡ್ ನಮಗೆ ಅದೊಂದು ಕಾಂಪಿಟೇಷನ್ ವಿನ್ ಆಗಬೇಕು ಅಂತ ನನಗೆ ಅದೇ ಒಂದು ಮೈಂಡ್ ಸೆಟ್ಟು. ಸೊ ಎಲ್ಲೇ ಹೋದ್ರು ವಿನ್ ಆಗೋಕ್ಕೆ ಅಂತಲೇ ಹೋಗೋದು. ನಾನು ಸುಮ್ಮನೆ ಹೋಗಿ ಟೈಮ್ ಪಾಸ್ ಮಾಡೋದು, ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಮಾಡೋದೇ ಇಲ್ಲ. ಅಲ್ಲಿ ಹೋದರೆ ಫುಲ್ ಕಂಪ್ಲೀಟ್ 100% ಕೊಡ್ತೀನಿ. ಆದಷ್ಟು ಕಂಪ್ಲೀಟ್ ಟ್ರೈ ಮಾಡ್ತೀನಿ ವಿನ್ ಆಗಬೇಕು ಅಂತ. ರೀಸೆಂಟಾಗಿ ಕ್ವಾಟ್ಲೆ ಕಿಚನ್ ಗೆದ್ರಿ. ಒಂದು ಕಡೆ ಕ್ವಾಟ್ಲೆ ಕಿಚನ್ನು, ಇನ್ನೊಂದು ಕಡೆ ಕಾಂತಾರ ಸಕ್ಸಸ್, ಡಬಲ್ ಧಮಾಕ ಈ ವರ್ಷ. ಹೇಗೆ ಖುಷಿ ಸಂಭ್ರಮಿಸ್ತಾ ಇದ್ದೀರಾ? ಖುಷಿ ಅಂತೂ ತುಂಬ ಇದೆ, ಯಾಕಂದರೆ ಅಡುಗೆ ಮಾಡೋದು ಒಂದು ಪ್ಯಾಷನ್ ಇತ್ತು. ಆ್ಯಂಡ್ ಚಾಲೆಂಜ್ ಕೊಟ್ಟಾಗ ಅದನ್ನು ಸೀರಿಯಸ್ ಆಗಿ ಮಾಡಿದೆ. ಆ್ಯಂಡ್ ಆ ಶೋ ವಿನ್ ಕೂಡ ಆದೆ. ಆ್ಯಂಡ್ ಕಾಂತಾರ ನನಗೊಂದು ಬಿಗ್ಗೆಸ್ಟ್ ಬ್ರೇಕ್ ಕೊಡ್ತು. ಯಾಕಂದರೆ 15 ದಿವಸ ಒಂದು ಆ ಮೇಕಪ್ ಹಾಕ್ಕೊಂಡು ನೈಟ್ ಶೂಟ್ ಮಾಡಿ ಎಷ್ಟು ಕಷ್ಟಪಟ್ಟಿದ್ದೆ. ಬಟ್ ಆ ಸ್ಕ್ರೀನಲ್ಲಿ ನನ್ನನ್ನು ನೋಡಿದ್ಮೇಲೆ ನನಗೆ ಖುಷಿ ಆಯಿತು. ನಾನು ಮಾಡಿದ್ದು ಅಷ್ಟು ಹಾರ್ಡ್ ವರ್ಕು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಅಂತ ಎಲ್ಲ ಒಂದು ಖುಷಿ. ಎಲ್ಲ ಮರ್ತೋಗ್ತೀವಿ ನಾವು ಕಷ್ಟಪಟ್ಟಿರೋದನ್ನೆಲ್ಲ. ಅದು ಮೇಕಿಂಗ್ ವಿಡಿಯೋ ಎಸ್ಪೆಷಲಿ ನಿಮ್ಮ ಮೇಕಪ್ಪಿಂದು ಅದು ಆಲ್ ಓವರ್ ಇಂಡಿಯಾ ಟ್ರೆಂಡ್ ಆಗಿದೆ ಅಂತ ತಪ್ಪಲ್ಲ. ಯಾಕಂದರೆ ನ್ಯೂಸ್ ಇದರಲ್ಲಿ ಮತ್ತು ಎಲ್ಲ ಆಲ್ ಓವರ್ ಇಂಡಿಯಾ ಮಿಲಿಯನ್ಸ್ ಗಟ್ಟಲೆ ರೀಚ್ ಆಗಿದೆ. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಲ್ ಓವರ್ ಇಂಡಿಯಾದಿಂದ ಕಾಲ್ ಬರ್ತಾ ಇದೆ. ಮುಂಬೈ ಕ್ಯಾಸ್ಟಿಂಗ್ ಕಂಪ್ನಿಯಿಂದ ಕಾಲ್ ಬಂತು, ಹೈದ್ರಾಬಾದಿಂದ ಕಾಲ್ ಬಂತು, ಕೇರಳ ಇಂಡಸ್ಟ್ರಿಯಿಂದ ಕಾಲ್ ಬಂತು. ಆ್ಯಂಡ್ ಇವನ್ ಟೈಮ್ಸ್ ನವಲ್ಲೂ ನನ್ನ ವಿಡಿಯೋ ಬಂದಿದೆ. ಆ್ಯಂಡ್ ಐ ವಾಸ್ ಬ್ಲೋನ್ ಔಟ್. ತುಂಬ ಖುಷಿ ಆಯಿತು. ನನ್ನ ಶ್ರಮನ ಇಡೀ ಇಂಡಿಯಾ ಅಪ್ರಿಷಿಯೇಟ್ ಮಾಡ್ತಾ ಇದೆ ಅಂತ. ಅದೇನೋ ಆ ಮೂಮೆಂಟಲ್ಲಿ, ಯಾಕಂದರೆ ನಾನೊಂದು 2.5 years ಮುಂಚೆ ಆ ವಿಡಿಯೋ ತೆಗೆದಿದ್ದು. ನನಗೆ ಅದು ಮೆಮೊರಿಯಾಗಿ ಇರಲಿ ಅಂತ ಒಂದು ವಿಡಿಯೋ ತೆಗೆದಿದ್ದೆ. ಯಾಕೆಂದರೆ ಮೇಕಪ್ ಹಾಕೋದು ಅಷ್ಟು ಈಸಿ ಇಲ್ಲ. ಎವ್ರಿ ಡೇ 5 hours ಮೇಕಪ್ಪಲ್ಲಿ ಕೂತ್ಕೋಬೇಕು. ಆ್ಯಂಡ್ ಒಂದು 9 hours ಶೂಟ್ ಇರೋದು. ಅದಾದಮೇಲೆ 1.5 hour ಮೇಕಪ್ ತೆಗಿಯೋಕ್ಕೆ ಇಟ್ ವಾಸ್ ಎ ಲಾಂಗ್ ಪ್ರೊಸೆಸ್. ಇರಿಟೇಟ್ ಆಗ್ತಾ ಇತ್ತು, ಮುಖ ಎಲ್ಲ ಉರಿತಾ ಇತ್ತು. ಹಾಗೆ ಜಿಮ್ ಕೂಡ ಹೋಗ್ತಾ ಇದ್ದೆ, ವರ್ಕೌಟ್ ಮಾಡ್ತಾ ಇದ್ದೆ, ನಿದ್ದೆ ಮಾಡ್ತಾ ಇರಲಿಲ್ಲ. ಒಂಥರ ಸಖತ್ ಕಷ್ಟಪಟ್ಟಿರೋ ಒಂದು ಮೆಮೊರಿ. ಬಟ್ ಎಲ್ಲರೂ ನೋಡಲಿ ಆ ಕಷ್ಟನ, ಎಲ್ಲರೂ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತ ನೋಡಲಿ ಅಂತ ವಿಡಿಯೋ ಹಾಕಿದೆ. ಆ್ಯಂಡ್ ವಿಡಿಯೋ ಹಾಕಿದ್ದು ತುಂಬ ಒಳ್ಳೇದಾಯಿತು. ಯಾಕೆಂದರೆ ಸಖತ್ ಅಪ್ರಿಷಿಯೇಟ್ ಮಾಡಿದ್ದು. ಆ ವಿಡಿಯೋ ಹಾಕಿರಲಿಲ್ಲ ಅಂದರೆ ನಾನು ಯಾರು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಸೊ ರಿಷಬ್ ಸರ್ ಎಲ್ಲ ಫುಲ್ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ರೆಸ್ಪಾನ್ಸ್ ನೋಡಿ ಏನಂದರು? ಇಲ್ಲ, ರಿಷಬ್ ಸರ್ ಇಸ್ ಅ ವೆರಿ ಬ್ಯುಸಿ ಮ್ಯಾನ್. ಸೊ ಅವರು ಬ್ಯುಸಿ ಇದ್ದಾರೆ, ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸಿಕ್ಕಿದಾಗ ಖಂಡಿತ ಮಾತಾಡ್ತೀವಿ. ಯಾಕೆಂದರೆ ಅವತ್ತು ಶೂಟ್ ದಿವಸನೂ ತುಂಬ ಅಪ್ರಿಷಿಯೇಟ್ ಮಾಡೋದು. ಸಖತ್ತಾಗಿ ಕಾಣಿಸ್ತಾ ಇದೆಯಾ, ಸೂಪರ್ ಆಗಿದೆ ಲುಕ್ಕು ಅಂತ. ಅವರೇ ನನಗೆ ಚಾನ್ಸ್ ಕೊಟ್ಟಿದ್ದು. ಯಾಕಂದರೆ ಗರಡಿ ಟೈಮಲ್ಲಿ ಡಬ್ಬಿಂಗ್ ಮಾಡುವಾಗ ಅವ್ರಿಗೆ ಕೇಳಿದ್ದೆ, ನಿಮ್ಮ ಮೂವಿಯಲ್ಲಿ ಚಾನ್ಸ್ ಸಿಗುತ್ತೆ ಕೊಡಿ ಅಂತ. ಸೊ ಸೆಟ್ಟಲ್ಲಿ ಸಿಕ್ಕಿದಾಗ ಇದನ್ನೇ ಹೇಳಿದ್ದು, ನೋಡಪ್ಪ ನಿಂಗೆ ಚಾನ್ಸ್ ಕೇಳಿದ್ದೆ, ನಾನು ಚಾನ್ಸ್ ಕೊಟ್ಟಿದ್ದೀನಿ, ಪ್ರೂವ್ ಮಾಡು ಅಂತ. ಆ್ಯಂಡ್ ಹಿ ವಾಸ್ ವೆರಿ ಹ್ಯಾಪಿ ಶೂಟಿಂಗ್ ಆದಮೇಲೆ. ಸರ್ ಕ್ವಾಟ್ಲೆ ಕಿಚನ್ ಗೆದ್ದಾದಮೇಲೆ ಆ್ಯಸ್ ಎ ಜಿಮ್ಮರ್ ಅಂತ ಎಲ್ಲರಿಗೂ ಗೊತ್ತು ನಿಮ್ಮದು. ಅದಾದಮೇಲೆ ಆ್ಯಕ್ಟರ್ ಅಂತ ಗೊತ್ತಿತ್ತು. ಕುಕ್ಕಲ್ಲಿ ಕೂಡ ಗೆದ್ದು ಪ್ರೂವ್ ಮಾಡಿದ್ದೀರಾ. ಅದು ಹೆಂಗಿತ್ತು ಸರ್ ರೆಸ್ಪಾನ್ಸ್? ಸರ್ ನಾನು ಲೈಫ್ನ ಯಾವಾಗೂ ಚಾಲೆಂಜ್ ಆಗೇ ತೊಗೊಳ್ಳೋದು. ಐ ಆಮ್ ಎ ಸ್ಪೋರ್ಟ್ಸ್ ಮ್ಯಾನ್. ಏನೇ ಸಿಚುವೇಶನ್ ಬಂದರೆ ಅದು ಸ್ಪೋರ್ಟ್ಸ್ ಮ್ಯಾನ್ ಥರ ಅದನ್ನು ಪ್ಲೇ ಮಾಡ್ತೀನಿ. ಇವಾಗ ಒಂದು ಕಾಂಪಿಟೇಷನ್ಗೆ ಹೋದರೆ ಒಂದು 150-200 ಜನ ಪಾರ್ಟಿಸಿಪೆಂಟ್ ಇರ್ತಾರೆ. ಆ್ಯಂಡ್ ನಮಗೆ ಅದೊಂದು ಕಾಂಪಿಟೇಷನ್ ವಿನ್ ಆಗಬೇಕು ಅಂತ ನನಗೆ ಅದೇ ಒಂದು ಮೈಂಡ್ ಸೆಟ್ಟು. ಸೊ ಎಲ್ಲೇ ಹೋದರೂ ವಿನ್ ಆಗೋಕ್ಕೆ ಅಂತಲೇ ಹೋಗೋದು. ನಾನು ಸುಮ್ಮನೆ ಹೋಗಿ ಟೈಮ್ ಪಾಸ್ ಮಾಡೋದು, ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಮಾಡೋದೇ ಇಲ್ಲ. ಅಲ್ಲಿ ಹೋದರೆ ಫುಲ್ ಕಂಪ್ಲೀಟ್ 100% ಕೊಡ್ತೀನಿ. ಆದಷ್ಟು ಕಂಪ್ಲೀಟ್ ಟ್ರೈ ಮಾಡ್ತೀನಿ ವಿನ್ ಆಗಬೇಕು ಅಂತ. ಬಟ್ ಶ್ರಮ ಅಂತೂ ನನ್ನ ಕಡೆಯಿಂದ ಕಂಪ್ಲೀಟ್ ಆಗಿರುತ್ತೆ. ಸರ್ ನೀವು ಕಿಚನ್ ಮಾಡ್ತೀರ, ಜೊತೆ ಕಲಾವಿದರು ಕೂಡ. ನಿಮ್ಮದು ಆರ್ಟ್ ವೀಡಿಯೋಸ್ಗಳೆಲ್ಲ ಅದು ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೆಲ್ಲ ಯಾವ ಥರ ಹುಡ್ತು, ಹೆಂಗೆ? ಫಿಟ್ನೆಸ್ ವಿಡಿಯೋನ ಅಲ್ಲ ಸರ್, ಡ್ರಾಯಿಂಗ್. ಓಕೆ ಸರ್, ಅದು ನನ್ನ ಚೈಲ್ಡ್ಹುಡ್. ಯಾಕಂದರೆ ನಾನು ಸ್ಕೂಲ್ ಟೈಮಲ್ಲಿ ಏನಿಲ್ಲ ಅಂದ್ರೆ ಒಂದು 200-250 ಕಾಂಪಿಟೇಷನ್ ಗೆದ್ದಿದ್ದೀನಿ. ಐ ವಾಸ್ ಎ ಆರ್ಟಿಸ್ಟ್. ಎಲ್ಲೂ ಯಾವ ಕಾಲೇಜ್ಗೆ ಹೋಗಿಲ್ಲ, ಯಾವ ಕ್ಲಾಸ್ಗೆ ಹೋಗಿಲ್ಲ. ನಮ್ಮ ಸ್ಕೂಲಲ್ಲಿ ನಾಯಕ್ ಸರ್ ಅಂತ ಇದ್ದರು. ಅವ್ರು ನನ್ನ ತುಂಬ ಎಂಕರೇಜ್ ಮಾಡೋರು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ಅಂತ. ಸೊ ಅಲ್ಲಿಂದ ಕಾಲೇಜಲ್ಲೂ ಸ್ಕೆಚ್ ಮಾಡ್ಕೊಂಡು ಇರ್ತಿದ್ದೆ. ಇನ್ನು ಕಾಲೇಜಲ್ಲಿ ಯಾವುದೋ ಒಂದು ನಮ್ಮ ಫ್ರೆಂಡ್ ಜೊತೆ ಇಂಟರ್ವ್ಯೂ ಹೋಗಿದ್ದೆ. ನನ್ನ ಸ್ಕೆಚ್ ಬುಕ್ ನೋಡಿ ಡೈರೆಕ್ಟಾಗಿ ಕೆತ್ತ ಕೊಟ್ಟರು. 2002 ಇಂದಾನೆ
ಐ ವಾಸ್ ವರ್ಕಿಂಗ್ ಇನ್ ಆ್ಯನಿಮೇಷನ್ ಕಂಪನಿ. ಒಂದು 40 ಇಂಟರ್ನ್ಯಾಷನಲ್ ಮೂವೀಸಲ್ಲಿ ಕೆಲಸ ಮಾಡಿದ್ದೀನಿ. VFX ಸೂಪರ್ವೈಸರ್ ಆಗಿದ್ದೀನಿ. ಡ್ರೀಮ್ ವರ್ಕ್ಸಲ್ಲಿ ಕೆಲಸ ಮಾಡಿದ್ದೀನಿ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸಲ್ಲೆಲ್ಲ ಲೀಡ್ ಮಾಡಿದ್ದೀನಿ. 2014 ತನಕ ಐ ವಾಸ್ ಇನ್ ಆ್ಯನಿಮೇಷನ್ ಇಂಡಸ್ಟ್ರಿ. ಸರ್ ಈಗ ಅಂದರೆ ಕಾಂತಾರ ಆಗಿ ಆದಮೇಲೆ ಮತ್ತೆ ಈಗ ಯಾವ್ಯಾವೆಲ್ಲ ಮೂವೀಸ್ ಲೈನಪ್ ಇದಾವೆ ಸರ್? ಈಗ ರಿಷಭ ಅಂತ ಒಂದು ಮೂವಿ ಬರ್ತಾ ಇದೆ, KD ಅಂತ ಇದೆ, ಅದಾದಮೇಲೆ ಮುದೋಳ್ ಇದೆ, ಮುದೋಳ್ ಆದಮೇಲೆ ಬರ್ಮಾ ಇದೆ, ಆ್ಯಂಡ್ ರೀಸೆಂಟಾಗಿ ತಮಿಳ್ ಮೂವಿ ಒಂದು ರಿಲೀಸ್ ಆಯಿತು, ಆ್ಯಂಡ್ ಹೈದ್ರಾಬಾದಿಂದ ಒಂದು ಯಾವುದೋ ಒಂದು ಹೊಸ ಆಫರ್ ಬರ್ತಾ ಇದೆ. ಸೊ ನೋಡೋಣ, ಎಲ್ಲ ಒಳ್ಳೇದಾಗ್ತಾ ಇದೆ. ಸೊ ಫಿಂಗರ್ ಕ್ರಾಸ್ಡ್. ಸರ್ ಈ ಫಿಟ್ನೆಸ್ ಜರ್ನಿ ಆ ವೀಡಿಯೋಸ್ಗಳು ಅದ್ರ ರೆಸ್ಪಾನ್ಸು ಚಾಲೆಂಜಿಂಗ್ ವೀಡಿಯೋಸ್ಗಳು ವೈರಲ್ ಆಗ್ತಿರ್ತವೆ, ಅದ್ರ ಬಗ್ಗೆ ಹೇಳೋದು. ಏನಿಲ್ಲ ಸರ್, ನಾನು ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ವಿ ಸರ್, ಅದು ತುಂಬ ನಂಗೆ ಸರಿಯಾಗಿ ಗೊತ್ತಿಲ್ಲ, 300 kg ಲಿಫ್ಟ್ ಮಾಡಿದ್ದು ಅಥವಾ ಏನೋ ಒಂದು ಸಮಥಿಂಗ್ ವೀಡಿಯೋ ಹಾಕಿದ್ರು ರೀಸೆಂಟಾಗಿ 2-3 ಡೇಸ್ ಹಿಂದೆ. ಅದು ಸಿಕ್ಕಾಪಟ್ಟೆ ಇದಾಯಿತು ಸರ್. ಅದು ನಾರ್ಮಲ್. ಇವಾಗ ನಾನು ಅದನ್ನು 20 ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ. ಅದೇನು ಇವಾಗ ಮಾಡ್ತಾ ಇದ್ದೀನಿ ಅಂತಲ್ಲ. ಇವಾಗ ನಾನು ಕಾಟ್ಲೆ ಕಿಚನ್ನು ಕಾಂತಾರದಿಂದ ಒಂದು ಸ್ವಲ್ಪ ಫೇಮ್ ಸಿಕ್ಕಿರೋದಕ್ಕೆ ಜನಕ್ಕೆ ಗೊತ್ತಾಗ್ತಾ ಇದೆ. ಓಕೆ, ಇವರು ಫಿಟ್ನೆಸ್ಸಲ್ಲೂ ಇದ್ರು, ಇಷ್ಟು ಮೆಡಲ್ ವಿನ್ ಆಗಿದ್ದಾರೆ, ಇಷ್ಟು ಕಾಂಪಿಟೇಷನ್ ವಿನ್ ಆಗಿದ್ದಾರೆ ಅಂತ. ಆ್ಯಂಡ್ ಇಂಡಿಯಾದಲ್ಲಿ ತುಂಬ ಜನ ಒಳ್ಳೊಳ್ಳೆ ಅಥ್ಲೀಟ್ಸ್ ಇದ್ದಾರೆ, ಸ್ಪೋರ್ಟ್ಸ್ಮೆನ್ಸ್, ಬಟ್ ಎಂಕರೇಜ್ಮೆಂಟ್ ಸಿಗಲ್ಲ. ಅವರು ಫೇಮಸ್ ಆದಾಗೆ ಜನರಿಗೆ ಗೊತ್ತಾಗೋದು ಈ ಥರ ಒಂದು ಸ್ಪೋರ್ಟ್ಸ್ ಇದೆ, ಹಿಂಗೆ ವಿನ್ ಆಗಿದ್ದಾರೆ ಅಂತ. ಸೊ ಅದೇ ಥರ ನಾನು ಇವಾಗ ಪವರ್ ಲಿಫ್ಟಿಂಗ್ ಅಂತಲೇ ತಗೊಳ್ಳಿ, 360 kg ಹೊಡೆದಿದ್ದೀನಿ ಸ್ಪಾಟಲ್ಲಿ ರಾ. ಆ್ಯಂಡ್ ಇಂಡಿಯಾದಲ್ಲಿ ಇಲ್ಲಿವರೆಗೂ ಆ ರೆಕಾರ್ಡ್ನ ಯಾರೂ ಬ್ರೇಕ್ ಮಾಡಿಲ್ಲ. ಎಷ್ಟು ಪಾಪ್ಯುಲೇಷನ್ ಇದೆ ಇಡೀ ಇಂಡಿಯಾದಲ್ಲಿ. ಸೊ ನಾನು ಒಬ್ಬನೇ 360 kg ಇಲ್ಲಿವರೆಗೂ ಹೊಡೆದಿರೋದು, ಇನ್ನೋವರೆಗೂ ಅದನ್ನ ಯಾರೂ ಬ್ರೇಕ್ ಮಾಡಿಲ್ಲ. ಸೊ ಐ ಆಮ್ ವೆರಿ ಪ್ರೌಡ್. ಜನಕ್ಕೆ ಗೊತ್ತಿರಲಿಲ್ಲ ಅಷ್ಟೇ. ಸರ್, ಇದು ಫಿಟ್ನೆಸ್ ಜೊತೆ ಓನಾಗಿ ಜಿಮ್ ಮಾಡಬೇಕು ಅಂತ ಅನ್ಸಿದೆ. ಅಂದರೆ ಈಗ ಫಿಟ್ನೆಸ್ಸು, ಸಿನಿಮಾ ಅದೆಲ್ಲ ಬೇರೆ ಥರ, ಬಿಸ್ನೆಸ್ ಅಂತ ಬಂದಾಗ ಅದೇ ಬೇರೆ ಥರ ಆಗುತ್ತೆ. ಓನಾಗಿ ಜಿಮ್ ಮಾಡ್ಬೇಕಂತ ಅನ್ಸಿದ್ದು ಯಾಕೆ? ಮತ್ತು ಅದು ಸ್ಟ್ರಗಲ್ ಇರುತ್ತೆ, ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಹಿಂಗೆ ನಡೀತಾ ಇದೆ ಇವಾಗ ನಿಮ್ಮದೆಲ್ಲ ಬಿಸ್ನೆಸ್ ಅದೆಲ್ಲ. ಆಯ್ತಲ್ಲ, ಏನಕ್ಕೆ ಅಂದರೆ ನಾನು ಕೆಲಸ ಮಾಡುವಾಗ ತುಂಬ ಒಂಥರ ರೆಸ್ಟ್ಲೆಸ್. ನಾನು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೇನೋ ಆ್ಯನಿಮೇಷನ್ ಇಂಡಸ್ಟ್ರಿಯಲ್ಲಿ ಇದ್ದಾಗ ನಿಮಗೆ ಗೊತ್ತು, ಈ VFX ಎಲ್ಲ ಒಂದು ಟೈಮ್ ಕೂತಾ ಅಂದರೆ 20-25 ಅವರ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಕಂಪ್ಯೂಟರ್ ಮುಂದೆ. ಈ ಥರ ಲೈಫು ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿತ್ತು. ನನಗೆ ಅನ್ನಿಸ್ತಾ ಇತ್ತು ಐ ಆಮ್ ಮೋರ್ ದೆನ್ ದಿಸ್. ನಾನು ತುಂಬ ಟ್ಯಾಲೆಂಟೆಡ್ಡು. ಒಂದೇ ಕೆರಿಯರಲ್ಲಿ ನನ್ನ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಸೊ ಫಿಟ್ನೆಸ್ ಆವಾಗ ನಾನು ಸುತ್ತಲೂ ನೋಡಿದಾಗ ಎಲ್ಲ ಅನ್ಫಿಟ್ ಆಗಿರೋರು. ಸಿಗರೇಟ್ ಸೇರ್ತಾಯಿದ್ರು, ಊಟ ಮಾಡ್ತಿರಲಿಲ್ಲ, ಜಂಕ್ ಫುಡ್ ತಿಂತಾಯಿದ್ರು. ಸೊ ಇದನ್ನೆಲ್ಲ ಒಂದು ಅವೇರ್ನೆಸ್ ಮಾಡಬೇಕು ಜನರಿಗೆ, ನಾನು ಇದನ್ನು ಮುಟ್ಟಿಸ್ಬೇಕು ಅಂತ ಐ ಸ್ಟಾರ್ಟೆಡ್ ಮೈ ಫಿಟ್ನೆಸ್ ಜರ್ನಿ ಕಂಪ್ಲೀಟ್ಲಿ. ನಾನು ಕೆಲಸ ಬಿಟ್ಟು ಇದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಸೊ ಅಲ್ಲಿಂದ ನಾನು ಒಂದು 1,500 ಜನ ಆಲ್ ಓವರ್ ಗ್ಲೋಬ್ ಟ್ರೈನ್ ಮಾಡಿದ್ದೀನಿ. ತುಂಬ ಜನ ಅಟ್ಲೀಸ್ಟ್ ಟ್ರೈನ್ ಮಾಡಿದ್ದಾರೆ. ಆ್ಯಂಡ್ ಫಿಟ್ನೆಸ್ ವಿಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಸೆಲೆಬ್ರಿಟೀಸ್ಗಳಿಗೂ ಟ್ರೈನರ್ ಆಗಿದ್ದೀರಾ? ಹೌದು, ಇಟ್ ವಾಸ್ ಸೆಲೆಬ್ರಿಟಿಗೆ ಟ್ರೈನ್ ಮಾಡಬೇಕು ಅಂತ ನನ್ನ ಪ್ಲ್ಯಾನೇ ಇರಲಿಲ್ಲ. ನಾನು ಆ್ಯಕ್ಚುಲಿ ಅಥ್ಲೀಟ್ಸ್ನ ಟ್ರೈನ್ ಮಾಡ್ತಾ ಇದ್ದೆ. ಆ್ಯಂಡ್ ಲಕ್ಕಿಲಿ ಆ ಟೈಮಲ್ಲಿ ಐರಾವತ ಮಾಡ್ತಾಯಿದ್ರು ದರ್ಶನ್ ಸರ್. ಆ್ಯಂಡ್ ಅದೇ ಟೈಮಲ್ಲಿ ನನ್ನ ಸ್ಟೂಡೆಂಟ್ ಒಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ವಿನ್ ಆಗಿದ್ದಾನೆ, ಹೇಮಂತ್ ಅಂತ. ಅವನು ದರ್ಶನ್ ಸರ್ನ ಟ್ರೈನ್ ಮಾಡ್ತಾಯಿದ್ದ. ಅವ್ರಿಗೇನೋ ಒಂದು ಸ್ವಲ್ಪ ಡೌಟ್ ಇತ್ತು, 6 ಪ್ಯಾಕ್ ಮಾಡಬೇಕಾಗಿತ್ತು, ಅವ್ರಿಗೆ ಪ್ರಾಪರ್ ಡಯಟ್ ಬೇಕಾಗಿತ್ತು, ವರ್ಕೌಟ್ ರೂಟೀನ್ ಬೇಕಾಗಿತ್ತು. ಅವಾಗ ಹೇಮಂತ್ ನನ್ನ ಕೋಚ್ ಒಬ್ರು ಇದ್ದಾರೆ, ಅವ್ರನ್ನ ಕರ್ಕೊಂಬರ್ತೀನಿ ಅಂತ ನನ್ನನ್ನು ದರ್ಶನ್ ಸರ್ ಹತ್ರ ಕರ್ಕೊಂಡೋಗಿ ಆ ಟೈಮಲ್ಲಿ ನಮಗೂ ಅವ್ರಿಗೂ ಒಂದು ಫ್ರೆಂಡ್ಶಿಪ್ ಆಯಿತು. ಅದಾದಮೇಲೆ ನನ್ನ ಜಿಮ್ ಓಪನ್ ಮಾಡಿಕೊಟ್ರು, ಇನಾಗ್ರೇಟ್ ಮಾಡಿದ್ರು. ಅಲ್ಲಿಂದ ಹಂಗೆ ಸ್ವಲ್ಪ ವರ್ಷಗಳು ಒಳ್ಳೆ ಇದರಲ್ಲಿದ್ವಿ. ಆ್ಯಂಡ್ ಮೂವಿ ಬಂದಾಗ ನಾನು ಸರ್ನ ಕೇಳಿದೆ ಮೂವಿ ಮಾಡಬೇಕು ಅಂತ. ಇಮಿಡಿಯೇಟಾಗಿ ಒಂದು ದಿವಸ ಕಾಲ್ ಬಂತು, ಮೀಟ್ ಮಾಡು ಅಂತ ಹೇಳಿದ್ರು. ಕಂಠೀರವ ಸ್ಟುಡಿಯೋಸ್ಗೆ ಹೋದೆ. ಒಂದೇ ಟೈಮಲ್ಲಿ 2 ಮೂವಿ ಸಿಕ್ತು ನನಗೆ, ಒಂದು ಕ್ರಾಂತಿ, ಒಂದು ಗರಡಿ. ಸೊ ಅಲ್ಲಿಂದಾನೇ ಎವ್ರಿಥಿಂಗ್ ಚೇಂಜ್, ನನ್ನ ಲೈಫ್ ಚೇಂಜ್ ಆಗುತ್ತೆ. ಸರ್ ಯೂಶಲಿ ಕಲರ್ಸ್ ಕನ್ನಡದಲ್ಲಿ ಯೂಶಲಿ ಯಾವ್ದಾರು ಒಂದು ಶೋಗಿದ್ರೆ ಇನ್ನೊಂದು ಶೋ ಬರೋದು ಅಥವಾ ಏನಾದ್ರು ಕೊಡ್ತಿರ್ತಾರೆ. ಈ ಸತಿ ಬಿಗ್ ಬಾಸ್ಗೆ ಕೂಡ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ತುಂಬ ಟ್ರೋಲ್ಸ್ಗಳು ಆಗ್ತಾ ಇದ್ದಾವೆ, ನೋಡ್ತಾ ಇರ್ಬೋದು. ತುಂಬ ಇದು ಅದೇ ಹಂಗೇನೋ ನಿಮ್ಗೇನೋ ಕರೆದ್ರೆ ಅಥವಾ ಬಂದರೆ ಆಫರು ಏನು ಮಾಡ್ತೀರಾ ಸರ್? ಇಲ್ಲ ಸರ್, ಆ ಥರ ಆಫರ್ ಬಂದರೆ 100% ಹೋಗ್ತೀನಿ. ಆ್ಯಕ್ಚುಲಿ ಮುಂಚೆ ಒಂದು 2-3 ವಿಡಿಯೋ ಮಾಡಿದ್ದೀನಿ ನಾನು ಬಿಗ್ ಬಾಸ್ಗೆ ಹೋಗೋದ ಚಾನ್ಸ್ ಸಿಕ್ಕಿದ್ರೆ ಅಂತ. ಬಟ್ ನಾನು ಯಾವಾಗ ಕಾಟ್ಲೆ ಕಿಚನ್ ಶೋ ಮಾಡಿದ್ನೋ ಅವಾಗ ನಂಗೆ ಅಂಡರ್ಸ್ಟ್ಯಾಂಡ್ ಆಯಿತು, ಓಕೆ ರಿಯಾಲಿಟಿ ಶೋ ಇಸ್ ಅ ಬಿಗ್ ಚಾಲೆಂಜ್. ಸುಮ್ಮನೆ ನಾವು ಟಿ ವಿಯಲ್ಲಿ ಕೂತ್ಕೊಂಡು
ಸುಮ್ಮನೆ ಕಮೆಂಟ್ ಮಾಡೋದಲ್ಲ, ಅಲ್ಲಿ ಹೋಗಿ ಆಟ ಆಡಿದಾಗ ರಿಯಲ್ ಏನು ಅಂತ ಗೊತ್ತಾಗುತ್ತೆ. ವಾಟ್ ಈಸ್ ರಿಯಾಲಿಟಿ, ಅದಕ್ಕೆ ರಿಯಾಲಿಟಿ ಶೋ ಅಂತ ಹೇಳ್ತಾರೆ. ಸೊ ಅವಾಗ ನಂಗೆ ಅನ್ನಿಸ್ತು ಬಿಗ್ ಬಾಸಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು, ನನಗೆ ಏನಾದರೂ ಚಾನ್ಸ್ ಏನಾದರೂ ಸಿಕ್ಕರೆ 100% ಮಾಡೋಣ ಅಂತ ಹೇಳ್ತಾ ಇದ್ದೆ ಎಲ್ಲರಿಗೂ.